ಇಂಡಿಯಾ ಟೆಸ್ಟ್ ಮ್ಯಾಚಸ್ನ ಬಿಗ್ ಮಾರ್ಜಿನ್ಸಿಂದ ಗೆಲ್ತಾ ಇಲ್ಲ ಅನ್ನೋ ಕೂಗ್ ಕೇಳಿ ಬರ್ತಾ ಇತ್ತು. ಈ ಥರ್ಡ್ ಟೆಸ್ಟ್ ಮ್ಯಾಚ್ನು ಇಷ್ಟು ಕನ್ವಿನ್ಸಿಂಗ್ ಆಗಿ ಆಡ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಅಶ್ವಿನ್ ಒಂದು ದಿನ ಒಂದೂವರೆ ದಿನ ಅವರು ಇರಲಿಲ್ಲ, ಅವರು ಅವೈಲೇಬಲ್ ಇರಲಿಲ್ಲ. ಆ್ಯಂಡ್ ಆಲ್ಸೋ ದ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಏನಾಯಿತು, ಅದಾದಮೇಲೆ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಟೆಸ್ಟ್ ಮ್ಯಾಚಲ್ಲಿ ಏನೇನಾಯಿತು, ಹಿಯರ್ ಇಸ್ ದ ರಿವ್ಯೂ. ವೆಲ್ಕಮ್ ಬ್ಯಾಕ್ ಟು ಸ್ಪೋಟಿಫೈ. ಇದು ಸ್ಪೋರ್ಟ್ಸ್ ಇನ್ಫಾರ್ಮೇಷನ್ ಕೊಡೋ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ವರುಣ್. ಇಂಡಿಯಾ ಈ ಗೇಮ್ನ ಗೆದ್ದಿದ್ದು 434 ರನ್ಗಳಿಂದ. ಇನ್ ಟರ್ಮ್ಸ್ ಆಫ್ ರನ್ಸ್ ನೋಡೋದಾದರೆ ಇದು ಇಂಡಿಯಾಗೆ ಬಿಗ್ಗೆಸ್ಟ್ ವಿಕ್ಟ್ರಿ ಇನ್ ದ ಮಾರ್ಜಿನ್ ಆಫ್ ರನ್ಸ್. ಸೆಕೆಂಡ್ ಬಿಗ್ಗೆಸ್ಟ್ ವಿಕ್ಟ್ರಿ ಇದ್ದಿದ್ದು 372 ರನ್ಸ್ ವರ್ಸಸ್ ನ್ಯೂಜಿಲೆಂಡ್. ಇಷ್ಟೇ ಅಲ್ಲ, ತುಂಬ ಮೈಲ್ ಸ್ಟೋನ್ಸ್ ಇತ್ತು ಈ ಗೇಮಲ್ಲಿ. ರವಿಚಂದ್ರನ್ ಅಶ್ವಿನ್ 500ನೇ ವಿಕೆಟ್ ತೊಗೊಂಡ್ರು. ಇಂಡಿಯಾಗೆ ಅನಿಲ್ ಕುಂಬ್ಳೆ ಬಿಟ್ಟರೆ ದ ಸೆಕೆಂಡ್ ಪರ್ಸನ್ ಟು ಟೇಕ್ 500 ವಿಕೆಟ್ಸ್ ಈಸ್ ರವಿಚಂದ್ರನ್ ಅಶ್ವಿನ್. ಅಷ್ಟೇ ಅಲ್ಲ, ಯಶಸ್ವಿ ಜೈಸ್ವಾಲ್ 12 ಸಿಕ್ಸ್ ಹೊಡೆದ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಇದು ಜಾಯಿಂಟ್ ಮೋಸ್ಟ್ ಹೈಯೆಸ್ಟ್ ಸಿಕ್ಸಸ್ ಇನ್ ಎನ್ ಇನ್ನಿಂಗ್ಸ್. ಒಂದು ಪಾಯಿಂಟಲ್ಲಿ ಇಂಡಿಯಾ ಸ್ಟ್ರಗಲ್ ಮಾಡ್ತಾಯಿದ್ರು 3 ವಿಕೆಟ್ಸ್ ಬಿದ್ದಿದ್ದಾಗ. ಬಟ್ ಇಂಡಿಯಾ ಬ್ಯಾಟಿಂಗ್ ಚೆನ್ನಾಗಿ ಆಡಿ ಒಳ್ಳೆ ಸ್ಕೋರ್ನ ಹಾಕಿದ್ರು. ಇಂಗ್ಲೆಂಡ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿದ್ದೆ ಒಂದು ಮೊಮೆಂಟಮ್ ಸಿಕ್ತು ಇಂಡಿಯಾಗೆ. ಅದನ್ನು ಕ್ಯಾಪಿಟಲೈಸ್ ಮಾಡಿಕೊಂಡು ಇಂಡಿಯಾ ಈ ಮ್ಯಾಚ್ನ ಗೆಲ್ತು. ಕೊನೆಗೂ ಇಂಡಿಯಾ ಯೂತ್ ಆ್ಯಂಡ್ ಸೀನಿಯರ್ಸ್ ಸೇರಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಲೈಕ್ ರೋಹಿತ್ ಶರ್ಮಾ ಆ್ಯಂಡ್ ರವೀಂದ್ರ ಜಡೇಜಾ ಪ್ರೆಷರಲ್ಲಿದ್ದರು. ಇಬ್ಬರು ಫಸ್ಟ್ ಇನ್ನಿಂಗ್ಸಲ್ಲಿ ಸೆಂಚುರೀಸ್ ಹೊಡೆದು ಸಖತ್ತಾಗಿ ಆಡಿದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಯಶಸ್ವಿ ಜೈಸ್ವಾಲ್ ಸೂಪರಾಗಿ ಆಡಿದ್ರು. ಆ್ಯಂಡ್ ಆಲ್ಸೋ ಸರ್ಫರಾಜ್ ಖಾನ್ 2 ಇನ್ನಿಂಗ್ಸಲ್ಲೂ ಸೂಪರಾಗಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ 2 ಇನ್ನಿಂಗ್ಸಲ್ಲೂ 60s ಹೊಡೆದಿದ್ದಾರೆ. ಧ್ರುವ್ ಜುರೇಲ್ ಡೆಬ್ಯೂಟೆಂಟ್, ಅವರು ಕೂಡ ಬ್ಯೂಟಿಫುಲ್ಲಾಗಿ ಆಡಿದ್ರು. ಸಿರಾಜ್ ಫಸ್ಟ್ ಇನ್ನಿಂಗ್ಸಲ್ಲಿ 4 ವಿಕೆಟ್ಸ್ ತೊಗೊಂಡು ಎಲ್ಲರನ್ನೂ ಇಂಪ್ರೆಸ್ ಮಾಡಿದ್ರು. ಬ್ಯಾಸ್ ಬಾಲ್ ಸೆಕೆಂಡ್ ಡೇ ಮುಗಿದ ಮೇಲೆ ಎಫೆಕ್ಟಿಗೆ ಬಂದಿತ್ತು, ಪಾಸಿಟಿವ್ ರಿಸಲ್ಟ್ನು ಕೊಡ್ತಾ ಇತ್ತು. ಬೆನ್ ಡಕೆಟ್ 100 ಸ್ಟ್ರೈಕ್ ರೇಟಲ್ಲಿ 150 ರನ್ಸ್ ಹೊಡೆದು ಇಂಗ್ಲೆಂಡಿಗೆ ಒಳ್ಳೆ ಲೀಡ್ ತೆಕ್ಕೊಡ್ತಾರೆ ಅನ್ನೋ ಥರ ಕಾಣುವಾಗ ಇಂಡಿಯನ್ ಬೌಲರ್ಸ್ ಎಸ್ಪೆಷಲಿ ಸಿರಾಜ್ ಒಳ್ಳೆ ಬೌಲಿಂಗ್ ಮಾಡಿ ವಿಕೆಟ್ಸ್ನ ಕಿತ್ತಾಕಿದ್ರು. ಬೆನ್ ಸ್ಟೋಕ್ಸ್ ಮ್ಯಾಚ್ ಮುಗಿದ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಏನಂದರೆ, ವಿ ವಿಲ್ ಪ್ಲೇ ಟು ವಿನ್ ದ ಸೀರೀಸ್ ಅಂತ. ಅಂದರೆ ಉಳಿದಿರೋ 2 ಮ್ಯಾಚ್ನು ಗೆಲ್ಲೋದಕ್ಕೆ ಆಡ್ತೀವಿ, ಬ್ಯಾಸ್ ಬಾಲ್ ಅಪ್ರೋಚ್ ಇನ್ನೂ ಉಳಿದಿದೆ ಅಂತ ಹೇಳಿದ್ದಾರೆ. ಈ 3 ಟೆಸ್ಟ್ ಮ್ಯಾಚಲ್ಲಿ ಇಂಡಿಯಾಗೆ ಪ್ಲೇಯಿಂಗ್ 11ನ ಕಾಂಬಿನೇಷನ್ ಪಿಕ್ ಮಾಡೋದೇ ಕಷ್ಟ ಆಗ್ತಾಯಿತ್ತು. ಆಗಾಗ ಚಾಪ್ ಆ್ಯಂಡ್ ಚೇಂಜ್ ಮಾಡ್ತಾನೇ ಇದ್ರು. ಬಟ್ ಈಗ ಆ ಪ್ರಾಬ್ಲಮ್ನ ಇಂಗ್ಲೆಂಡಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು. ಇಂಗ್ಲೆಂಡ್ ಟಾಪ್ 3 ಬ್ಯಾಟ್ಸ್ಮನಿಂದ ರನ್ಸ್ ಬರ್ತಾಯಿದ್ರು. ನಂಬರ್ 4 ಬ್ಯಾಟ್ಸ್ಮನ್ ಜೋ ರೂಟಿಂದ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ. ಪ್ರಾಬಬ್ಲಿ ಅವರು ಬ್ಯಾಸ್ ಬಾಲ್ಗೆ ಅಡ್ಯಾಪ್ಟ್ ಆಗೋದು ಕಷ್ಟ ಆಗ್ತಿರ್ಬೋದು. ಅವರು ಲ್ಯಾಪ್ ಶಾಟ್ಗಳು ಹೊಡೆದು ಸ್ಲಿಪ್ಪಲ್ಲಿ ಔಟ್ ಆಗ್ತಾಯಿದ್ದಾರೆ. ಆ್ಯಂಡ್ ಆಲ್ಸೋ ಕ್ಯಾಪ್ಟನ್ ಬೆನ್ ಸ್ಟೋಕ್ಸಿಂದ ಜಸ್ಟ್ ಕ್ಯಾಮಿಯೋಸ್ ಬರ್ತಾಯಿದೆ. ಒಂದು ಲಾಂಗ್ ಇನ್ನಿಂಗ್ಸ್ ಬರ್ತಾಯಿಲ್ಲ, ಒಂದು ಇಂಪ್ಯಾಕ್ಟ್ ಇರೋ ಇನ್ನಿಂಗ್ಸ್ ಬರ್ತಾಯಿಲ್ಲ. 30s 40s ಹೊಡೆದು ಔಟ್ ಆಗ್ತಾಯಿದ್ದಾರೆ. ಜಾನಿ ಬೇರ್ಸ್ಟೋ ಪ್ರಾಬಬ್ಲಿ ಡ್ರಾಪ್ ಆಗೋ ಚಾನ್ಸ್ ಇದೆ ನನ್ನ ಪ್ರಕಾರ. ಇಂಗ್ಲೆಂಡ್ ಸ್ಪಿನ್ನರ್ಸ್ ಟಾಮ್ ಹಾರ್ಟ್ಲಿ ಚೆನ್ನಾಗಿ ಮಾಡ್ತಾಯಿದ್ರು, ಡೀಸೆಂಟ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ ರೆಹಾನ್ ಅಹ್ಮದ್ ಅವ್ರ ಕಡೆಯಿಂದ ಅವ್ರಿಗೆ ಲೆಂತ್ ಪಿಕ್ ಮಾಡೋದೇ ಕಷ್ಟ ಆಗ್ತಾಯಿದೆ. ಶಾರ್ಟ್ ಆಗ್ತಾಯಿದ್ದಾರೆ. ಶಾರ್ಟ್ ಬೌಲ್ ಮಾಡಿದ್ರೆ ಕುಲ್ದೀಪ್ ಯಾದವ್ ಅವರು ಕೂಡ ಅವ್ರಿಗೆ 4 ಹೊಡೆದು ರನ್ಸ್ ತೊಗೋತಾಯಿದ್ರು. ಇಂಡಿಯಾಗೆ ಪ್ಲೇಯಿಂಗ್ 11 ಕಾಂಬಿನೇಷನ್ ಕೂರಿಸೋ ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ವೆರಿ ಸಿಂಪಲ್. KL ರಾಹುಲ್ ಫಿಟ್ ಆಗಿ ವಾಪಸ್ ಬಂದಿದ್ದಾರೆ ಅಂದರೆ ಹಿ ವಿಲ್ ರಿಪ್ಲೇಸ್ ರಜತ್ ಪಟಿದಾರ್ ಆ್ಯಂಡ್ ಪ್ಲೇ ಅಟ್ ನಂಬರ್ 4. ಸ್ಪಿನ್ನರ್ಸಲ್ಲಿ ಥರ್ಡ್ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ ಇಟ್ ವಾಸ್ ಅ ಟಾಸ್ ಅಪ್ ಬಿಟ್ವೀನ್ ಅಕ್ಷರ್ ಪಟೇಲ್ ಆ್ಯಂಡ್ ಕುಲ್ದೀಪ್ ಯಾದವ್. ಕುಲ್ದೀಪ್ ಯಾದವ್ನ ಆಡಿಸಿದ್ರು. ಕುಲ್ದೀಪ್ ಯಾದವ್ ಇಸ್ ದ ಓನ್ಲಿ ರಿಸ್ ಸ್ಪಿನ್ನರ್, ಹಿ ಬ್ರಿಂಗ್ಸ್ ಇನ್ ವೆರೈಟಿ ಅನ್ನೋದು ಒಂದಾದರೆ, ಅವರು ಬ್ಯಾಟಿಂಗಲ್ಲೂ ಅವರು ಎಲ್ಲರನ್ನೂ ಇಂಪ್ರೆಸ್ ಮಾಡಿದ್ದಾರೆ. ಅಶ್ವಿನ್ ನೆಕ್ಸ್ಟ್ ಮ್ಯಾಚಲ್ಲಿ ಇಲ್ಲ ಅಂತಾದರೆ ಅಕ್ಷರ್ ಪಟೇಲ್ ಬರ್ತಾರೆ. ಆ್ಯಂಡ್ ಥರ್ಡ್ ಟೆಸ್ಟ್ ಮ್ಯಾಚಲ್ಲಿ ಬುಮ್ರಾನ ರೆಸ್ಟ್ ಮಾಡ್ತಾರೆ ಅನ್ನೋ ನ್ಯೂಸ್ ಇತ್ತು. ಬಟ್ ಥರ್ಡ್ ಟೆಸ್ಟ್ ಮ್ಯಾಚ್ ಮುಂಚೆ ಒಂದು 10 ಡೇ ಬ್ರೇಕ್ ಇರೋದ್ರಿಂದ ಅಲ್ಲೇ ರೆಸ್ಟ್ ಆಗಿದೆ, ಥರ್ಡ್ ಟೆಸ್ಟ್ ಮ್ಯಾಚ್ನು ಆಡಿ ಅಂತ ಹೇಳಿ ಆಡಿಸಿದ್ರು. ಈಗ 4th ಟೆಸ್ಟ್ ಮ್ಯಾಚಿಂದ ಅವರನ್ನು ರೆಸ್ಟ್ ಮಾಡಿದ್ದಾರೆ. ಯಾರನ್ನ ಅವರಿಂದ ರೀಪ್ಲೇಸ್ ಮಾಡ್ತಾರೆ ಅನ್ನೋ ಕುತೂಹಲ ನನಗೂ ಇದೆ. ಇಂಡಿಯಾ ಈ ಸೀರೀಸ್ನ 2-1 ಇಂದ ಲೀಡ್ ತೊಗೊಂಡಿದೆ. ಬಟ್ ಇಂಡಿಯಾ ಈಗ ರಿಲ್ಯಾಕ್ಸ್ ಮಾಡಬಾರ್ದು. ಯಾಕಂದರೆ 2 ಟೆಸ್ಟ್ ಮ್ಯಾಚ್ ಉಳಿದಿದೆ. ಇಂಗ್ಲೆಂಡ್ 2 ಟೆಸ್ಟ್ ಮ್ಯಾಚನ್ನು ಗೆದ್ದರೆ ಅವರು ಈ ಸೀರೀಸ್ನ ಗೆಲ್ಲೋ ಚಾನ್ಸ್ ಇದೆ. ಎಸ್, ಇಂಡಿಯಾ ಈಗ ಫೇವ್ರೆಟ್ಸ್ ಆಗಿ ಕಾಣಿಸ್ತಾ ಇದ್ದಾರೆ. ಬಟ್ ರಿಲ್ಯಾಕ್ಸ್ ಆಗಬಾರ್ದು. ಮತ್ತಷ್ಟು ಸ್ಪೋರ್ಟ್ಸ್ ಕಾಂಟೆಂಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ಪೋಟಿಫೈ. ದಿಸ್ ಈಸ್ ವರುಣ್ ಸೈನಿಂಗ್ ಆಫ್.